ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಶಿವನ ಪರಮ ಪವಿತ್ರವಾದಂತಹ ಕ್ಷೇತ್ರ ಕೇರಳಂನ ಕೊಟ್ಟಿಯೂರು. ಶಿವ ಸಾಕ್ಷಾತ್ ತನ್ನ ಹೆಂಡತಿಗಾಗಿ ಸತಿಗಾಗಿ ಧ್ಯಾನ ಮಾಡಿದಂತಹ ಜಾಗ, ಸತಿಯ ಪ್ರಾಣಾರ್ಪಣೆ ಆದಂತಹ ಪವಿತ್ರವಾದಂತಹ ಕ್ಷೇತ್ರ. ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ನಡೀತಾ ಇದೆ. 26 ದಿನಗಳ ಕಾಲ ನಡೆಯುವಂತಹ ವೈಶಾಖ ಮಹೋತ್ಸವ ದೇಶದಾದ್ಯಂತದಿಂದ ಬೇರೆ ಬೇರೆ ರಾಜ್ಯಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ, ಅಂದರೆ ಕರ್ನಾಟಕದಿಂದಲೂ ಕೂಡ ಬಹಳಷ್ಟು ಜನ ಕೊಟ್ಟಿಯೂರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದು ಹೇಗಾಗ್ಬಿಡ್ತು ಅಂದರೆ, ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂಥ ಒಂದು ಅಲ್ಲಿಗೆ ಆಚರಣೆ ಪ್ರತೀತಿ. ಬಟ್ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಹೊರಬಂದ ಮೇಲೆ, ಅಂದರೆ ಬಹಳ ಪ್ರಚಾರ ಸಿಕ್ಕಿದ್ದಂಥದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿಯೂರಿನ ಬಗ್ಗೆ, ಪರಶಿವನ ಬಗ್ಗೆ, ಸತಿಯ ಬಗ್ಗೆ ಏನು ರೀಲ್ಸ್ಗಳು ಹರಿದಾಡ್ತಲ್ಲ, ಅದಾದ ನಂತರ ಒಂದು ರೀತಿಯಲ್ಲಿ ಏಕಾಏಕಿ ಜನಸಾಗರವೇ ಆ ಕಡೆಗೆ, ಭಕ್ತ ಸಾಗರವೇ ಹೋಗುವಂಥ ರೀತಿಯಲ್ಲಿ ಆಗ್ಬಿಡ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬಾರಿ ಒಂದು 2-3 ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು, ವೈರಲ್ ಆಯಿತು. ಅದೇನಂತ ಹೇಳಿದ್ರೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಕೊಟ್ಟಿಯೂರು ದೇವಸ್ಥಾನದಲ್ಲಿ ದೇವಸ್ಥಾನದ ಸಿಬ್ಬಂದಿ ಒಂದು ರೀತಿಯಲ್ಲಿ ಕಾಲಿನಿಂದ ನೀರನ್ನು ಎರಚಿದ್ರು, ತಳ್ಳಿದ್ರು, ಹೊಡೆದಾಡಿದ್ರು, ಹಗ್ಗಗಳಿಟ್ಕೊಂಡು ಎಳೆದ್ರು, ಈ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾರೆ. ಹೆಂಗಸರು ಅಂತ ನೋಡ್ತಾ ಇಲ್ಲ, ಕೈ ಹಿಡಿದು ದಬ್ಬುತ್ತಾರೆ. ಸರಿಯಾದಂಥ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್. ಅದಾದ ನಂತರ 5ರಿಂದ 6 ಗಂಟೆ ಕ್ಯೂನಲ್ಲಿ ನಿಲ್ಲಬೇಕು ದರ್ಶನಕ್ಕೆ. ಅಷ್ಟೆಲ್ಲ ನಿಂತರೂ ಕೂಡ ದರ್ಶನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಕನ್ನಡಿಗರನ್ನ ಕಂಡ್ರೆ ಯಾಕೋ ಗೊತ್ತಿಲ್ಲ, ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂತೆಲ್ಲ ಒಂದಷ್ಟು ಆರೋಪಗಳ ವಿಡಿಯೋ ಮುಖಾಂತರ ಕೇಳಿಬಂತು. ಅದಾದ ನಂತರದಲ್ಲಿ ಮತ್ತೊಂದೆಡೆ ಕೇರಳದವರಿಗೆ, ಕರ್ನಾಟಕದವರಿಗೆ ಇಬ್ಬರಿಗೂ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಕೇರಳದವರಿಗೆ ಸಪರೇಟ್ ಲೈನು, ಅಲ್ಲಿಂದ ಕೇರಳದವ್ರನ್ನ ಬೇಗ ಕಳಿಸ್ಕೊಡ್ತಾ ಇದ್ದಾರೆ, ಅವರಿಗೆಲ್ಲ ಇನ್ಫ್ಲೂಯೆನ್ಸ್ ನಡೀತಾ ಇದೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಈ ರೀತಿಯಾಗಿ ಬೇಕಾದಷ್ಟು ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲ ಮುಖಾಂತರ ಒಂದು ವಿಡಿಯೋಗಳೆಲ್ಲ ಹರಿದಾಡ್ತು. ಇದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಡುವಂತಹ ಕೆಲಸವನ್ನ ಈಗ ಅಲ್ಲಿನ DIG ಮಾಡಿರುವಂಥದ್ದು. ಕಣ್ಣೂರು ವಲಯದ DIG ಯತೀಶ್ ಚಂದ್ರ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೊಟ್ಟಿಯೂರಿನಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ಇದು ಯಾವುದೂ ಇಲ್ಲ ಅನ್ನುವಂಥ ಮುಖಾಂತರ DIG ಯತೀಶ್ ಚಂದ್ರ ಅವರು ಕನ್ನಡದಲ್ಲೇ ವಿಡಿಯೋ ಮಾಡಿ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ಆಗ್ತಾ ಇದೆ, ಕನ್ನಡಿಗರು ಕೂಡ ಬಹುಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಶ್ರೀ ಕ್ಷೇತ್ರಕ್ಕೆ. ಇಲ್ಲಿ ನಿಮಗೆ ಯಾವುದೇ ಥರದ ಅವ್ಯವಸ್ಥೆ ಇಲ್ಲ, ಎಲ್ಲವೂ ಕೂಡ ಸಂಪೂರ್ಣವಾದಂಥ ವ್ಯವಸ್ಥೆ ಮಾಡಿದ್ದೇವೆ, ರಸ್ತೆ ಚೆನ್ನಾಗಿದೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ, ಎಲ್ಲೆಡೆಯೂ ಕೂಡ ಕನ್ನಡದಲ್ಲೇ ಬೋರ್ಡ್ಗಳನ್ನು ಹಾಕಿದ್ದೇವೆ, ಜೊತೆಗೆ ಕನ್ನಡದಲ್ಲೇ ಎಲ್ಲ ಮೈಕ್ಗಳಲ್ಲಿ, ಎಲ್ಲ ಸ್ಪೀಕರ್ಗಳಲ್ಲಿ ಅನೌನ್ಸ್ಮೆಂಟ್ಸ್ ಮಾಡ್ತಾ ಇದ್ದೇವೆ. ದಯಮಾಡಿ ಬನ್ನಿ, ನಿಮ್ಗೆ ಯಾವುದೇ ಥರದ ಅವ್ಯವಸ್ಥೆ ಇಲ್ಲ, ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ, ಸರಿಯಾಗಿ ನಡೆಸ್ಕೊಳ್ತಾರೆ, ದೇವರ ದರ್ಶನವೂ ಕೂಡ ಆಗುತ್ತೆ ಅನ್ನುವಂಥ ಒಂದು ಕನ್ನಡದಲ್ಲೇ ವಿಡಿಯೋ ಮಾಡಿರುವಂಥದ್ದು DIG ಯತೀಶ್ ಚಂದ್ರ ಅವರು ವಿಡಿಯೋ ಮಾಡಿ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಕೊಟ್ಟಿಯೂರು ಕ್ಷೇತ್ರದ ಆಡಳಿತ ಮಂಡಳಿ, ದೇವಸ್ಥಾನದ ಆಡಳಿತ ಮಂಡಳಿ, ಪಂಚಾಯತ್ ಎಲ್ಲರೂ ಕೂಡ ವೈಶಾಖ ಮಹೋತ್ಸವವನ್ನು ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರವೂ ಕೂಡ ಇರಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿಯಾಗಿ ಬನ್ನಿ, ಕನ್ನಡಿಗರು ಕೂಡ ಇಲ್ಲಿಗೆ ಬನ್ನಿ, ದೇವರ ದರ್ಶನವನ್ನು ಮಾಡಿಕೊಂಡು ಹೋಗಿ ಅನ್ನುವಂಥ ವಿಡಿಯೋ. DIG ಯತೀಶ್ ಚಂದ್ರ ಅವರ ಈ ಒಂದು ವಿಡಿಯೋ ಹರಿಬಿಡ್ತಾ ಇದ್ದಂತೆ ಎಲ್ಲೆಡೆಯೂ ಕೂಡ ವೈರಲ್ ಆಯಿತು. ಯಾರೀ DIG ಯತೀಶ್ ಚಂದ್ರ, ಇವ್ರಿಗೆ ಹೆಂಗೆ ಕನ್ನಡ ಬರುತ್ತೆ ಅನ್ನುವಂಥದ್ದು ನೋಡಿದಾಗ ಅವರು ಕರ್ನಾಟಕದವರೇ, ಕರ್ನಾಟಕದ ದಾವಣಗೆರೆ ಮೂಲದ IPS ಅಧಿಕಾರಿ ಇವರು. DIG ಯತೀಶ್ ಚಂದ್ರ ಈಗ ಕಣ್ಣೂರು ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2021ರಲ್ಲಿ ಡೆಪ್ಯುಟೇಷನ್ ಮೇಲೆ ಕರ್ನಾಟಕಕ್ಕೆ ಬಂದು ಬೆಂಗಳೂರು ನಗರದ DCP ಆಗಿ, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆಗಿ ಕೂಡ ಕೆಲಸ ಮಾಡಿರುವಂಥದ್ದು ಇವರು ಯತೀಶ್ ಚಂದ್ರ ಅವರು. ಈಗ ಕಣ್ಣೂರು ವಲಯದಲ್ಲಿ ಇವಾಗ ಇವರು DIG ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಣ್ಣೂರು ಅಂದರೆ ಕೊಟ್ಟಿಯೂರಿನಲ್ಲಿ ದೇವಸ್ಥಾನದಲ್ಲಿ ಈ ರೀತಿಯಾಗಿ ದೌರ್ಜನ್ಯ ನಡೆದಿದೆ, ಕನ್ನಡಿಗರ ಮೇಲೆ, ಹೆಣ್ಣುಮಕ್ಕಳ ಮೇಲೆ ಹೀನಾಮಾನ, ಅವರು ಮಲಯಾಳಮಲ್ಲಿ ಕೆಟ್ಟದಾಗೆಲ್ಲ ಬೈದರು, ಏನೇನೋ ಆಯಿತು ಅಂತ ಏನು ವಿಡಿಯೋಗಳು ಹರಿದಾಡ್ತಲ್ಲ, ಅದು ಯಾವುದೂ ಇಲ್ಲ, ಅದೆಲ್ಲವೂ ಕೂಡ ಕಡಿವಾಣ ಹಾಕಿದ್ದೇವೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಸರಿಯಾಗಿದೆ, ನೀವುಗಳು ಬನ್ನಿ ಅಂತ ಕನ್ನಡದಲ್ಲಿ DIG ಯತೀಶ್ ಚಂದ್ರ ಅವರು ವಿಡಿಯೋ ಮಾಡಿರುವಂಥದ್ದು ಈಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಕೊಟ್ಟಿಯೂರು ದೇವಸ್ಥಾನದ ಆಡಳಿತ ಮಂಡಳಿ. ಅಂದರೆ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಯಿತು, ಕನ್ನಡಿಗರು ಯಾರು ಕೂಡ ಬರೋಕ್ಕೆ ಹೋಗ್ಬಿಡಿ, ಏನು ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಈ ರೀತಿಯಾದಂಥ ವಿಡಿಯೋ ವೈರಲ್ ಆಗ್ತಾ ಇದ್ದಂಥ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಈ ವಿಚಾರವಾಗಿ ಪೊಲೀಸರು ಕೂಡ ನಮ್ಮ ಮೇಲೆ ಹಲ್ಲೆ ಆಗ್ತಾ ಇದ್ರು, ಕಣ್ಣು ಮುಚ್ಕೊಂಡಿದ್ರು ಅಂತ ಏನೆಲ್ಲ ಆರೋಪಗಳು ಪೊಲೀಸ್ ಇಲಾಖೆ ಮೇಲೆ ಕೂಡ ಬಂತಲ್ಲ, ಅದೆಲ್ಲಕ್ಕೂ ಕೂಡ ತೆರೆ ಎಳೆಯುವಂಥ ಕೆಲಸವನ್ನು DIG ಯತೀಶ್ ಚಂದ್ರ ಅವರು ಮಾಡಿರುವಂಥದ್ದು. ಎಲ್ಲ ವ್ಯವಸ್ಥೆ ಸರಿಯಾಗಿದೆ, ದಯಮಾಡಿ ಕೊಟ್ಟಿಯೂರಿಗೆ ಎಲ್ಲರೂ ಕೂಡ ಹೋಗಬಹುದು ಅನ್ನುವಂಥ ವಿಚಾರವನ್ನು DIG ಯತೀಶ್ ಚಂದ್ರ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.